ಸರ್ ನಮಸ್ತೆ ಸರ್. ನಾವು ಸ್ವತಂತ್ರ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು 1947ನೇ ಇಸುವಿನಲ್ಲಿ ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು. ನಾವು ಈ ವರ್ಷ ಮಾಡ್ತಾ ಇರೋ ಈ ಸ್ವತಂತ್ರ ದಿನಾಚರಣೆ ಎಷ್ಟನೇ ವರ್ಷದ್ದು ಅಂತ? 78ನೇ ವರ್ಷದ್ದು. ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡೋದಿದ್ರೆ ಹೇಳಿ ಸರ್. ಇದೊಂದು ಬಹಳ ವಿಶೇಷವಾದಂಥ ದಿನ, ಸಂಭ್ರಮ ದಿನ. 78ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹಾಸನಾಂಬ ಥಿಯೇಟರ್ ಸೊಸೈಟಿ 119 ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಸಮಾಜದಲ್ಲಿ ಇವತ್ತು 78ನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದೆ. ಇದಕ್ಕೆಲ್ಲ ನಮ್ಮ ಹಾಸನಾಂಬ ಸೊಸೈಟಿ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗೌರವಾನ್ವಿತರು ಆಗಮಿಸಿದ್ದಾರೆ. ಇದು ವಿಶೇಷ ಏನಂತಂದರೆ, ಭಾರತ ನಮಗೆ ಪರಕೀಯರ ದಾಸ್ಯದಿಂದ ನಾವು ಹೊರಬಂದಂಥ ದಿನ. 1947 ಆಗಸ್ಟ್ 15 ಅಂತಕ್ಕಂಥದ್ದು ವಿಶೇಷವಾದ ದಿನ. ಕಾರಣ ಇಷ್ಟೇ, ಸುಮಾರು 200 ವರ್ಷಕ್ಕಿಂತ ಹೆಚ್ಚು ಕಾಲ ನಮ್ಮ ಭಾರತೀಯರನ್ನು ದಾಸ್ಯದ ಬದುಕನ್ನು ಬವಣೆಯನ್ನು ಅನುಭವಿಸ್ತಾ ಇದ್ದರು. ಅದರಿಂದ ಹೊರಬರಲಿಕ್ಕೆ ಅನೇಕ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಬಾಲಗಂಗಾಧರ ತಿಲಕ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮಹಿಳಾ ಸಂಘಟಕರಾದಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಅನ್ಬೇಸೆಂಟ್ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಅದು 1947 12 ಗಂಟೆ ಸರಿಯಾಗಿ. ಅದಕ್ಕೆ ಅಂದರೆ ಇಂದಿನೂ ಕೂಡ ನಂಬಿಕೆ ಇಟ್ಕೊಂಡಿದ್ದು ಒಳ್ಳೆಯ ದಿನ ನಾವು ಪಡಿಬೇಕು ಅಂತ. ಹಾಗಾಗಿ 12 ಗಂಟೆಗೆ ಸಿಕ್ಕಿದೆ. ಹಾಗಾಗಿ 15 ಸಾಂಕೇತಿಕವಾಗಿ ನಾವು ಮಾಡ್ತಾಯಿದ್ದೀವಿ. ಈ 78ನೇ ಸಂಭ್ರಮ ಇಡೀ ಭಾರತಾದ್ಯಂತ ಈ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇಲ್ಲಿ ಜಾತಿ, ಮತ, ಎಲ್ಲ ಧರ್ಮಗಳು ಸೇರಿ ಎಲ್ಲ ಜಾತಿ ಅನ್ನೋಕ್ಕಂತಿಲ್ಲ, ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು ಎಂದು ಸಾರಿ ಹೇಳ್ತಕ್ಕಂಥ ಸುದಿನವಾಗಿದೆ. ನಾವು ನಮ್ಮನ್ನೇ ಆಳ್ಕೊಳ್ತಕ್ಕಂಥ, ಅಂದರೆ ಸಾರ್ವಭೌಮ ರಾಷ್ಟ್ರವಾಗಿದೆ ಭಾರತ. ಹಾಗಾಗಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರ್ತಕ್ಕಂಥ ಒಂದು ಸಾರವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ನಮ್ಮದೇ ಆದಂಥ ಹಕ್ಕುಗಳಿದೆ, ಕರ್ತವ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಸಂಭ್ರಮವನ್ನು ಇಡೀ ದೇಶಾದ್ಯಂತ ಅತ್ಯಂತ ಸಡಗರ ಆಚರಿಸ್ತಾರೆ. ಹಾಗಾಗಿ ಈ ಸಮಾರಂಭಕ್ಕೆ ಭಾಗಿಯಾಗ್ತಕ್ಕಂಥ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ಗುರುಲಿಂಗಪ್ಪನವರು, ನಮ್ಮ ಕಾಳಾಚಾರು ಕಾಲಶಿಗಳು, ರಘು ಅವರು, ಹಾಗೆ ನಮ್ಮ ನಾರಾಯಣಾಚಾರ್ಯರು, ಹಾಗೆ ನಮ್ಮೆಲ್ಲ ಒಂಥರ ಒಂದು ಸತ್ಸಂಗ. ಇದೊಂದು ಆಧ್ಯಾತ್ಮಿಕ ಕೇಂದ್ರ. ಈ ಕೇಂದ್ರದಲ್ಲಿ ಇನ್ನೂ ಅನೇಕ ಸೇವಾ ಕಾರ್ಯಗಳು ನಡೀಬೇಕಾಗಿದೆ. ಸಾಕಷ್ಟು ಅಭಿವೃದ್ಧಿ ಪಥಕ್ಕೆ ನಮ್ಮ ಸಂಘ ಹೋಗ್ತಾ ಇದೆ. ಹಾಗೆ ಎಲ್ಲರ ಆಶ್ರಯದೊಂದಿಗೆ ನಮ್ಮ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ನಮ್ಮ ಹಾಸನಾಂಬ ಸೊಸೈಟಿ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಂಥ ಸೋದರ ಚಂದ್ರಶೇಖರ್ ಅವ್ರಿಗೆ ನನ್ನ ಧನ್ಯವಾದಗಳು. ಸರ್ ನಮಸ್ತೆ. ನಾವು ಸ್ವತಂತ್ರ ದಿನಾಚರಣೆಯನ್ನು ಇದು 78ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಸ್ವತಂತ್ರ ದಿನಾಚರಣೆ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು. ಒಬ್ಬರೇ ಮಾತಾಡೋಂಗೆ ಜೊತೆ ಇಟ್ಕೊಳ್ಳಬೇಕು. ಆತ್ಮೀಯ ಸೋದರ ಸೋದರಿಯರಲ್ಲಿ ವಿನಂತಿ, ಈ ನಮ್ಮ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಮ್ಮ ಹಾಸನಾಂಬ ಥಿಯೇಟರ್ ಸೊಸೈಟಿಯಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಹೀಗೆ ನಡೀತಾ ಇದೆ ನಮ್ಮ ಆಚರಣೆ. ಇದು ಆಧ್ಯಾತ್ಮ ಸಂಸ್ಥೆ. ಯಾವ ಕುಲ ಬಾಂಧವ್ಯ ಭೇದ ಇಲ್ಲ, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಂಗಿಯರು ಅನ್ನೋ ಭಾವನೆ ನಮ್ಮ ಸಮಾಜದಲ್ಲಿರ್ತಕ್ಕಂಥದ್ದು. ಇದು ಸುಮಾರು ನಮ್ಮ ಹಾಸನಾಂಬ 1900 ಇಲ್ಲಿಗೆ 1919 ಇಸ್ವಿಯಿಂದ ಈ ನಮ್ಮ ಸಮಾಜ ನಡೀತಾ ಇದೆ. ಈ ಸಮಾಜಕ್ಕೆ ನಮ್ಮ ಸರ್ಕಾರದಿಂದ 120-84 ಅಡಿ ಜಾಗವನ್ನು ಸರ್ಕಾರದಿಂದ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಡಾಕ್ಟರ್ ಅನಿಬೇಸೆಂಟ್ ಮತ್ತು ಜಿ ಟಿ ಕೃಷ್ಣ ಮತ್ತು ಪ್ರತಿಮೆಯನ್ನು ಈಗ 2ನೇ ವರ್ಷದ ಹಿಂದೆ ನಾವು ಪ್ರತಿಷ್ಠಾಪನೆ ಮಾಡಿದ್ದು. ಇದು ಕರ್ನಾಟಕದಲ್ಲಿ ಸ್ವಲ್ಪ ಫೇಮಸ್ ಆದಂಥ ಜಾಗ ಆಗಿದೆ. ಇದನ್ನು ನಾವು ಇನ್ನೂ ಉಳಿಸ್ಕೋಬೇಕು ಅಂತ ನಮ್ಗೆ ಇನ್ನೂ ಆಸೆ ಇದೆ. ಈ ಸಮಾಜವನ್ನು ಅಭಿವೃದ್ಧಿ ಮಾಡಬೇಕು. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು, ನಮ್ಮ ಸಹಕಾರ, ಎಲ್ಲರ ಸಹಕಾರದಿಂದ ಹಿಂದ್ಗಡೆ ನಮ್ಮ ಸ್ವಲ್ಪ ಆದಾಯ ಬರೋ ಹಾಗೆ ಮಳಿಗೆಯನ್ನು ಕಟ್ಟಿದ್ದೀವಿ ಮತ್ತು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದನ್ನ ಕಾರ್ಯವನ್ನು ನಾವು ಒಬ್ಬರಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಸ್ವಂತ ಕೆಲಸ, ನಮ್ಮ ಸ್ವಂತ ಮನೆ ಇರೋದನ್ನ ನಾವು ಇದು ಆತ್ಮರ ಆಶ್ರಮ. ಇದರಲ್ಲಿ ಯಾವ ಮೋಸ, ಸುಳ್ಳು, ವಂಚನೆ ಯಾವುದು ಅಂತಕ್ಕಂಥ ಇದಲ್ಲ. ಎಲ್ಲ ಇದರಲ್ಲಿ ಇದನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಗೆ ತುಂಬ ಆಸೆ ಇದೆ. ಇನ್ನೂ ಮುಂದಕ್ಕೆ ನಾವು ಇದಕ್ಕಿಂತ ಇನ್ನೂ ಅಭಿವೃದ್ಧಿ ಮಾಡಬೇಕು. ಇದಕ್ಕೆ ನಮ್ಮ KTFನವ್ರದ್ದು ಮತ್ತು ವಾರಣಾಸಿ, ನಮ್ಮ ಹೆಡ್ ಆಫ್ ವಾರಣಾಸಿ ಮತ್ತು ಇದು
ಪ್ರಪಂಚಕ್ಕೆ ಹೆಡ್ ಆಫೀಸು ಮಡ್ರಾಸ್ ಯಾರು ಇವರೆಲ್ಲ ಸಹಕಾರ ನಮಗೆ ಕೊಡ್ತೀವಿ ಅಂತೇಳಿ ಒಬ್ಬ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾಡ್ತೀವಿ, ಮುಂದೆ ನಾವು ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮತ್ತು ಈ ಒಂದು ಸಂಸ್ಥೆ KTF ಅವರ ಒಂದು ಸಹಯೋಗದಲ್ಲಿ ನಡೀತಾ ಇರುವಂಥ ಹಾಸನದ ಥಿಯಾಸಫಿಕಲ್ ಸೊಸೈಟಿ ಇಲ್ಲಿ ಧ್ವಜಾರೋಹಣ ನಡೆಸಿರುತ್ತಾರೆ. ಇದರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ ಸೋದರ ಕಾಳಾಚಾರ್ಯವರಿಗೆ ನನ್ನ ಧನ್ಯವಾದಗಳು. ಸರ್ ನಮಸ್ತೆ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಸಣ್ಣ ಕ್ವಶನ್ ಕೇಳ್ತೀನಿ, ಅದನ್ನು ಸೇರಿಸಿ ನೀವು ಈ ಸ್ವಾತಂತ್ರ್ಯದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಶಾಸನ ಸಿಕ್ಕಿದೆ. ಆ ಹಿಂದೆಯಿಂದದ್ದು ಎಲ್ಲ ಪಠ್ಯಪುಸ್ತಕಗಳೆಲ್ಲ ಬಂದಿದೆ. ಆ ಒಂದು ಶಾಸನದ ಹೆಸರನ್ನು ನೀವು ದಯಮಾಡಿ ತಿಳಿಸಿ. ಅದು ಮೊದಲನೇದಾಗಿ 78ನೇ ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಇಡೀ ನಮ್ಮ ಭಾರತದಾದ್ಯಂತ ಜಾತಿ ಧರ್ಮ ಯಾವುದೇ ವರ್ಣಭೇದ ಇಲ್ಲದೇ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಿಂದ ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ವಿ. ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸುತ್ತಾ, ತಾವು ಕೇಳಿದಂಗೆ ಹಾಸನದ ಒಂದು ಮೊದಲನೇ ಈ ಕರ್ನಾಟಕದಲ್ಲೇ ಮೊದಲನೇ ಒಂದು ಶಾಸನ ಅಂದರೆ ಹಲ್ಮಿಡಿ ಶಾಸನ. ಆ ಹಾಸನದಲ್ಲಿ ಅದು ಪ್ರಥಮ ಬಾರಿಗೆ ಸಿಕ್ಕಿದ್ದು. ಅದನ್ನು ಈಗ ಸಂರಕ್ಷಿಸಿ ಅದನ್ನೆಲ್ಲ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈಗ ನಮ್ಮ ಇದ್ರ ಬಗ್ಗೆ ನಮ್ಮ ಈ ಸಮಾಜ ಥಿಯಾಸಫಿಕಲ್ ಸೊಸೈಟಿ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಇದು 1905ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಈ ಸಂಸ್ಥೆ ಇಡೀ ಜಗತ್ತಿನಾದ್ಯಂತ ಎಲ್ಲ ಸಾಮಾನ್ಯ ಒಂದು 60-70 ದೇಶಗಳಲ್ಲಿ ಎಲ್ಲ ದೇಶಗಳಲ್ಲೂ ಈ ಸಂಸ್ಥೆ ಇದೆ. ಈ ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಒಂದು ಈ ಸಂಸ್ಥೆಯ ಥಿಯಾಸಫಿಕಲ್ ಸೊಸೈಟಿ ಸಂಸ್ಥೆಯ ಶಾಖೆಗಳಿದ್ದಾವೆ. ಕರ್ನಾಟಕದಲ್ಲೂ ಬೆಂಗಳೂರಿನಲ್ಲಿ ಥಿಯಾಸಫಿಕಲ್ ಸೊಸೈಟಿ ಹೆಡ್ ಕ್ವಾರ್ಟರ್ಸ್ ಇದೆ. ಅದರ ಒಂದು ಶಾಖೆ ಇದು ನಮ್ಮ ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿ ಅಂತ. ಈ ಸಂಸ್ಥೆಯ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ನಮ್ಮ ಚಂದ್ರಶೇಖರರವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಈ ಸಂಸ್ಥೆ ಆಗಲಿಂದಲೂ 1905ರಿಂದಲೂ ಬಹಳ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಈಗ ಮುಂದಿನ ತಿಂಗಳು ಸೆಪ್ಟೆಂಬರ್ 14-16 ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಹಾಸನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಸೋದರ ಭಾವವನ್ನು ಇಡೀ ದೇಶದಾದ್ಯಂತ ಸಾರಬೇಕು ಅನ್ನೋದು ಈ ಸಂಸ್ಥೆಯ ಸಾರ. ಆ ನಿಟ್ಟಿನಲ್ಲಿ ನಾವು ಪ್ರಮುಖ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಈ ನಮ್ಮ ಸಂಸ್ಥೆಯಲ್ಲಿ ಬಹಳ ಹಿಂದೆ ಮೇಧಾವಿಗಳು ಅನ್ನಿ ಬೆಸೆಂಟ್ ಅವರು ಈ ನಮ್ಮ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. J. ಕೃಷ್ಣಮೂರ್ತಿ ಅಂತ ವಿದ್ವಾಂಸರು ತತ್ವಜ್ಞಾನಿಗಳು ಈ ಸಂಸ್ಥೆಯ ಒಂದು ಮುಖಂಡತ್ವವನ್ನು ವಹಿಸಿ ಪ್ರಪಂಚದಾದ್ಯಂತ ಈ ಸಂಸ್ಥೆಯ ಒಂದು ಧ್ಯೇಯೋದ್ದೇಶಗಳನ್ನು ಹರಡಿದ್ದಾರೆ. ಈ ಒಂದು ಉದ್ದೇಶ ಇವತ್ತಿನ ಒಂದು ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನೋಡಿದರೆ ಈಗ ಭಾವೈಕ್ಯತೆ ತುಂಬ ಮುಖ್ಯ. ಧರ್ಮದಲ್ಲಿ ಸಾಮರಸ್ಯ ಕಡಿಮೆ ಆಗ್ತಾ ಇದೆ. ಹಿಂದಿಗಿಂತ ಈಗ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆದರೆ ಒಂದು ಧರ್ಮಗಳ ಬಗ್ಗೆ ಹೊಂದಾಣಿಕೆ ಏನು ನಮ್ಮ ಸ್ವಾತಂತ್ರ್ಯದ ಸಮಯದಲ್ಲಿ ಹೋರಾಟ ಸಮಯದಲ್ಲಿ ಏನು ನಾವು ಧ್ಯೇಯೋದ್ದೇಶ ಇಟ್ಕೊಂಡಿತ್ತು ಆ ಧ್ಯೇಯೋದ್ದೇಶ ಈಡೇರಿ ಸ್ವಾತಂತ್ರ್ಯ ಸಿಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಳುವಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ನನ್ನ ಭಾವನೆ. ಆ ದೃಷ್ಟಿಯಿಂದ ಈಗ ಧರ್ಮಗಳಿಗೆ ಸಾಮರಸ್ಯ ಒಂದು ಏರ್ಪಡಿಸಬೇಕಾಗಿದೆ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವೇ ಈ ಒಂದು ಸಾಮರಸ್ಯ. ಮತ್ತು ದೇಶದಾದ್ಯಂತ ವಿಶ್ವದಾದ್ಯಂತ ಈಗ ಒಂದು ಭಯೋತ್ಪಾದನೆ ಅನ್ನೋದು ಒಂದು ಬಹಳ ದೊಡ್ಡ ಪಿಡುಗಾಗಿದೆ. ಈ ನಿಟ್ಟಿನಲ್ಲಿ ಈಗ ಭಾರತ ದೇಶ ಒಂದು ಮುಂಚೂಣಿಯಲ್ಲಿದೆ. ಈ ಸಾಮರಸ್ಯವನ್ನು ಕಾಪಾಡೋದಕ್ಕೋಸ್ಕರ ಇಡೀ ಒಂದು ವಿಶ್ವದಾದ್ಯಂತ ಇದೊಂದು ಭಾರತದಲ್ಲಿ ಒಂದು ಶಾಂತಿಯ ದೇಶ ಅನ್ನೋದು ಒಂದು ಹೆಸರು ಪಡೆದಿದೆ. ಸ್ವಾತಂತ್ರ್ಯದ ನಂತರ ಭಾರತ ತುಂಬ ಅಭಿವೃದ್ಧಿ ಕಂಡಿದೆ. ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಆಗಲಿ ಎಲ್ಲ ದೃಷ್ಟಿಯಿಂದಲೂ ತುಂಬ ಅಭಿವೃದ್ಧಿ ಕಂಡಿದೆ. ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಈ ಸೋದರತಾ ಭಾವನೆ ವಿಶ್ವಕ್ಕೆ ಮಾದರಿಯಾಗಿ ಭಾರತ ನಿಲ್ಲುತ್ತದೆ ಅನ್ನೋ ಒಂದು ವಿಶ್ವಾಸ ಇದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದುವರೆಗೆ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋಕ್ಕೆ ಕೇಳಿದ್ದಕ್ಕೆ ಅವರು ತುಂಬ ಸಂತೋಷದಿಂದ ಒಪ್ಪಿ ನಮ್ಮ ಈ ಒಂದು ಸೊಸೈಟಿ ಅಂದರೆ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಎಲ್ಲರೂ ಸೋದರತ್ವದಿಂದ ಬಾಳಿ ಎನ್ನುವಂಥ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೋದರ ಗುರುಲಿಂಗಪ್ಪ ಅವರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ ಸರ್ ನಮಸ್ಕಾರ. ಇದು ನಾವು ಸ್ವಾತಂತ್ರ್ಯ ದಿನಾಚರಣೆ
1947ರಲ್ಲಿ ಸಿಕ್ಕಂಥ ಸ್ವತಂತ್ರ ದಿನಾಚರಣೆ ಬಗ್ಗೆ ಆಚರಣೆ ಮಾಡ್ತಾ ಇದ್ದೀವಿ ಈ ಆಗಸ್ಟ್ 15ನೇ ತಾರೀಕು. ಇದ್ರ ನಾವು ನಿಮಗೆ ಕೇಳ್ತಾ ಇರೋದು ಏನಂತಂದರೆ, ಈ ಸ್ವತಂತ್ರ ಬರೋದಕ್ಕೋಸ್ಕರ ತುಂಬ ಜನ ಪ್ರಾಣ ಬಲಿದಾನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರ ಹೆಸರುಗಳನ್ನ ತಾವು ತಿಳಿಸ್ಬೇಕಾಗಿ ಕೇಳ್ತೀನಿ. ಈ ಭಾರತ ದೇಶದಲ್ಲಿ ನಾವು ಪರಕೀಯರಿಗೆ ಬ್ರಿಟಿಷರ ಒಂದು ದಬ್ಬಾಳಿಕೆಗೆ ಕತ್ತು ಬಗ್ಗಿಸಿ ನಾವು ನಡ್ಕೊಂಡು ಬರ್ತಾ ಇದ್ದಂಥ ಒಂದು ಕಾಲ. ಆ ಕಾಲದಲ್ಲಿ ನಮಗೆ ಮಹಾತ್ಮ ಗಾಂಧೀಜಿಯವರು ಹಲವಾರು ಸತ್ಯಾಗ್ರಹಗಳನ್ನು ಮಾಡಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಸತ್ಯಾಗ್ರಹ ಹಾಗೂ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಸಂದೇಶದ ಮೂಲಕ ಅವರು ನಮಗೆ ತ್ಯಾಗ ಬಲಿದಾನಗಳಿಂದ, ಸಾವಿರಾರು ಜನ ಪ್ರಾಣತ್ಯಾಗಗಳಿಂದ ನಮಗೆ ಈ ಸ್ವಾತಂತ್ರ್ಯ ಇವತ್ತು ಲಭಿಸಿದೆ. ನಾವು ಕತ್ತೆತ್ತಿ ನಾವು ನಡ್ಕೊಳ್ಳುವಂಥ ರೀತಿ ನಮಗೆ ಸಿಕ್ಕಿದೆ. ದಾಸ್ಯ ಮುಕ್ತಿಯಿಂದ ನಾವು ಮುಕ್ತಿಯಾಗಿದ್ದೇವೆ. ಹಾಗೂ ಇದರಲ್ಲಿ ನಮ್ಮ ಥಿಯಾಸಿಕಲ್ ಸೊಸೈಟಿಯ ಅನಿಬೆಸೆಂಟ್ ಅವರು ಗಾಂಧೀಜಿಯವರ ಸೋದರಿಯಂತೆ ಅವರು ಗಾಂಧೀಜಿಯವರ ಜೊತೆ ಕೈ ಜೋಡಿಸಿ, ಅವರು ಹೊರದೇಶದವರಾದರೂ ಕೂಡ ನಮ್ಮ ದೇಶದ ಪರವಾಗಿ ತೊಡೆತಟ್ಟೆ ನಿಟ್ಟಂಥ ಧೀಮಂತ ಮಹಿಳೆ ಡಾಕ್ಟರ್ ಅನಿಬೆಸೆಂಟ್ ಅವರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಭಾರತ ದೇಶವನ್ನು ನಮಗೆ ಬ್ರಿಟಿಷರಿಂದ ಬಿಡುಗಡೆ ಮಾಡುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದರಲ್ಲಿ ಹಲವಾರು ಮಹಿಳೆಯರು, ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ನಮ್ಮ ಈ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಟವನ್ನು ನಡೆಸಿದ್ದಾರೆ. ಅವರೆಲ್ಲರ ಪ್ರತಿಫಲವೇ ನಮಗೆ ಇಂದು ನಾವು ಸ್ವತಂತ್ರವಾಗಿ ಕತ್ತೆತ್ತಿ ನಿಂತು ನಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗಿದೆ. ಇಲ್ಲಂದಿದ್ದರೆ ನಾವು ಬ್ರಿಟಿಷರ ಬಂದೂಕಿನ ಇದಕ್ಕೆ ನಾವು ತಲೆಬಾಗಿ ಅವರು ಹೇಳಿದಂತೆ ನಡೆಯಬೇಕಾದಂಥ ಪ್ರಸಂಗಗಳಿರ್ತಿದ್ದವು. ಹಾಗಾಗಿ ಅವರುಗಳನ್ನು ಈ ದಿವಸ ನಾನು ಥಿಯಾಸಿಕಲ್ ಬ್ರಹ್ಮ ಸಮಾಜದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇವರುಗಳನ್ನು ನಾನು ನೆನೆಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ದಿನಾಚರಣೆ ಬಗ್ಗೆ ನಾನು ಒಂದೆರಡು ಮಾತನಾಡಿ ಅಂತ ಕೇಳಿದಾಗ, ಇಲ್ಲಿ ಪ್ರಾಣ ಬಲಿದಾನಗಳನ್ನು ಕೊಟ್ಟಂಥ ಮಹನೀಯರ ಹೆಸರುಗಳನ್ನು ಕೇಳಿದ್ದು. ಅದಕ್ಕೆ ಮಹನೀಯರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ ಸೋದರ ನಾರಾಯಣಾಚಾರ್ ಅವರಿಗೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯನ ಹಂಚ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನನ್ನೆಲ್ಲ ಸಹೋದರರಿಗೂ. 78 ವರ್ಷ ಆಯ್ತಾ ಬಂತು, ಆಚರಣೆನೂ ಮಾಡ್ತಾಯಿದ್ವಿ. ಆದರೆ ಅವರ ಪರಿಶ್ರಮ, ಅವರ ಹೋರಾಟ, ಅವರ ಒಂದು ಒಗ್ಗಟ್ಟು ಇವತ್ತು ಕಡಿಮೆ ಆಗಿದೆ. ಅದನ್ನು ಮತ್ತೆ ನಾವು ಕ್ರೋಢೀಕರಿಸೋ ನಿಟ್ಟಲ್ಲಿ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸ್ವತಂತ್ರೋತ್ಸವ ಬಂದಿದೆ, ಆದಷ್ಟು ಅಭಿವೃದ್ಧಿ ಮತ್ತು ಬದಲಾವಣೆಗಳು ಆಗಿದೆ. ಹೆಚ್ಚು ಅವರು ಆಸೆ ಪಟ್ಟಷ್ಟು ನಾವೆಲ್ಲ ನಿರೀಕ್ಷಣೆ ಮಾಡಿಕೊಂಡು ಈ ಸ್ವತಂತ್ರ ಕೊಟ್ಟಂಥ ಮಹಾನ್ ಚೇತನಗಳಿಗೆ ನಾವು ಕೊಡಬೇಕಾದಂತಂದರೆ ನಮ್ಮನ್ನು ನಾವು ಅವ್ರನ್ನ ನೆನಪಿಸ್ಕೊಂಡು ನಮ್ಮನ್ನು ನಾವು ಅಭಿವೃದ್ಧಿಗೊಳಿಸ್ಕೋಬೇಕು, ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಈ ಸಮಾಜಕ್ಕೆ. ಅವರು ಸ್ವತಂತ್ರಕ್ಕೋಸ್ಕರ ತನ್ನ ಜೀವ ತ್ಯಾಗ ಮಾಡಿದರು. ನಾವು ಜೀವನನ ಇಟ್ಕೊಳ್ಳೋಣ, ನಮಗೂ ಸ್ವಲ್ಪ, ದೇಶಕ್ಕೂ ಸ್ವಲ್ಪ ಅಂತ ಹಾಗೆ ಇಟ್ಕೊಂಡು ಎಲ್ಲ ಸರ್ವಸ್ವವನ್ನು ಹೋರಾಟ ಮಾಡಿ ಅವನ್ನ ಅಟ್ಲೀಸ್ಟ್ ಸ್ವಾತಂತ್ರ್ಯೋತ್ಸವ ಒಂದು ದಿವಸ ನೆನೆಸ್ಕೋಬಾರ್ದು, ದಿನವೂ ನೆನಪಿಸ್ಕೊಂಡು ಅವ್ರಿಗೋಸ್ಕರ ಏನಾದ್ರು ಒಂದು ಸಮಾಜಕ್ಕೆ ಸತ್ಕಾರ್ಯಗಳನ್ನು ಮಾಡೋಣ ಅಂತ ಒಂದು ಪ್ರಾಮಾಣಿಕವಾದ ಒಂದು ಹೋರಾಟ ಅಂತ ಅಂದ್ಕೊತೀನಿ. ಸ್ವತಂತ್ರನ ತರ್ಕೊಡುವಾಗ ಅವ್ರು ಎಷ್ಟು ದೇಹನ ತ್ಯಾಗ ಮಾಡಿದ್ರು, ಅವ್ರಿಗೋಸ್ಕರ ಒಂದು ಕ್ಷಣ ತ್ಯಾಗ ಮಾಡಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಆಶಿಸ್ತಾ ಎಲ್ರಿಗೂ ಶುಭಾಶಯಗಳು ಕೊಡ್ತಾ ಇದರ ಬಗ್ಗೆ ಹೇಳಿದ ತಮಗೆ ಧನ್ಯವಾದಗಳು. ನಮ್ಮ ಹೆಸರು ಗೊತ್ತಾಗಲಿಲ್ಲ. ನಾವು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಮೊದಲನೇದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ಬ್ರಹ್ಮವಿದ್ಯಾ ಸಮಾಜದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಆಚರಿಸಿದ್ದೀವಿ. ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಕಮಿಟಿಯವರು, ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ನೆರವೇರಿಸಿದ್ದಾರೆ. ಹಾಗೂ ಈ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಬರೀ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಪ್ರತಿದಿನ ಅದನ್ನು ನಾವು ನೆನಪಿಸ್ಕೊಂಡು ಹಿಂದೆ ಏನು ತ್ಯಾಗ ಬಲಿದಾನ ಎಲ್ಲ ಆಗಿದೆ ಅದಕ್ಕೆ ನಾವು ಪೂರಕವಾಗಿ ನಾವು ಮುಂದಿನ ಹೆಜ್ಜೆಗಳನ್ನ ಇಡಬೇಕು.
ಯಾವುದೇ ಕಾರಣಕ್ಕೂ ಕೋಮು ಗಲಭೆ ಈ ಥರದ್ದು ಇಂದಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ಬಾಂಗ್ಲಾದೇಶದಲ್ಲೆಲ್ಲ ಎಷ್ಟು ಅಸ್ತವ್ಯಸ್ತ ಆಗ್ತಾ ಇದೆ ಜೀವನ. ಅವರು ತುಂಬ ಇದಕ್ಕೆ ಒಳಪಡ್ತಾ ಇದ್ದಾರೆ. ತುಂಬ ದುಃಖದ ಸಂಗತಿ. ನಾವೇನು ಇಲ್ಲಿಂದ ಸಹಾಯ ಮಾಡೋಕ್ಕಾಗದೆ ಹೋದರೂ ನಮ್ಮ ಸರ್ಕಾರ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ಅವ್ರನ್ನ ಕರೆಸ್ಕೊಂಡು ಅವ್ರಿಗೊಂದು ದಾರಿ ಏನಾದರೂ ತೋರಿಸಿ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಮಗೆ ತಿಳಿಸ್ಕೊಟ್ಟಂಥ ತಮಗೆ ಧನ್ಯವಾದಗಳು.